ಬಸವ ಕಲ್ಯಾಣ ನಗರದ ನಾಗನಕಟ್ಟೆಯಿಂದ ಶಿವಪುರ ಮತ್ತು ನಾರಾಯಣಪುರ ಗ್ರಾಮಕ್ಕೆ ಸಂಪರ್ಕಿಸುವಂತ 3 ಕಿಲೋಮೀಟರ್ ರಸ್ತೆಯಲ್ಲಿ 500ಕ್ಕೂ ಹೆಚ್ಚು ಗುಂಡಿಗಳು ಬಿದ್ದಿರುವಂತದ್ದು. ಇದರಿಂದ ಈ ರಸ್ತೆಯಲ್ಲಿ ಓಡಾಡುವಂತ ಜನರು ಈಗ ಸಾಕಷ್ಟು ಹೈರಾಣ ಆಗ್ತಾ ಇದ್ದಾರೆ. ಸದ್ಯ ನಾನು ಈ ಒಂದು ನಾಗನಕಟ್ಟೆ ವೃತ್ತದ ಬಳಿ ಇದ್ದ ನೀವು ದೃಶ್ಯಗಳು ಗಮನಿಸ್ತಾ ಇರಬಹುದು. ಯಾವ ರೀತಿ ಈ ರಸ್ತೆ ಆಗಿದೆ ಅಂತ ಅಂದ್ರೆ ಈಗಾಗಲೇ ಗುಂಡಿಮಯ ರಸ್ತೆಗಳಿಂದ ಇಲ್ಲಿನ ಜನರು ಸಾಕಷ್ಟು ಹೈರಾಣ ಆಗಿರುವಂತದ್ದು. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದು ಗುಂಡಿಗಳು ಬಿದ್ದಿರುವಂತದ್ದು. ಆ ಗುಂಡಿಗಳನ್ನು ತಪ್ಪಿಸೋಕೆ ಹೋಗಿ ಸಾಕಷ್ಟು ಅಪಘಾತಗಳು ಈ ಒಂದು ರಸ್ತೆಯಲ್ಲಿ ಆಗ್ತಾ ಇವೆ. ಹೀಗಾಗಿ ಇಲ್ಲಿನ ಜನರು ಈ ಒಂದು ರಸ್ತೆಯನ್ನು ಸುಧಾರಣೆ ಮಾಡಿ ರಸ್ತೆಯನ್ನು ದುರಸ್ತಿ ಮಾಡಿ ಅನ್ನುವಂಥ ಒತ್ತಾಯವನ್ನ ನಿರಂತರವಾಗಿ ಮಾಡ್ತಾ ಇದ್ರು ಕೂಡ ಇಲ್ಲಿನ ಶಾಸಕರು ಮತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು ಯಾರೊಬ್ಬರು ಕೂಡ ಈ ಒಂದು ರಸ್ತೆ ಕಡೆ ಗಮನ ಹರಿಸಿಲ್ಲ. ಹೀಗಾಗಿ ರಸ್ತೆಯಲ್ಲಿ ಬರಬೇಕಾದ್ರೆ ಸಾಕಷ್ಟು ಅಪಘಾತ ಆಗ್ತಾ ಇದೆ. ಡೆಲಿವರಿ ಪೇಷಂಟ್ ಆಗಿರ್ಬೋದು, ಅನಾರೋಗ್ಯಕ್ಕೆ ಕೆಟ್ಟ ವಯೋವೃದ್ಧರು ಎಲ್ಲ ಯಾರನ್ನಾದರೂ ತರಬೇಕಾದ್ರೆ ಎಮರ್ಜೆನ್ಸಿ ಸಮಯದಲ್ಲಿ ಅವಘಡಗಳಾಗ್ತಾ ಇದೆ, ಅಪಘಾತಗಳಾಗ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದರಿಂದಾಗಿ ಒಂದು ರಸ್ತೆಯನ್ನು ಶೀಘ್ರವಾಗಿ ದುರಸ್ತಿ ಮಾಡಿ ಅನ್ನುವಂಥ ಒತ್ತಾಯವನ್ನು ಸಾಕಷ್ಟು ಬಾರಿ ಮಾಡ್ತಾ ಇದ್ರು ಕೂಡ ಯಾರೊಬ್ಬರು ಮಾಡ್ತಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾರ್ ಆಗಿರ್ಬೋದು, ಆಟೋಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ಈ ರಸ್ತೆಯಲ್ಲಿ ಸಂಚರಿಸಬೇಕಾದ್ರೆ ಸಾಕಷ್ಟು ಹರಸಾಹಸ ಪಟ್ಟು ಹೋಗ್ಬೇಕಂತ ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಈ 3 ಕಿಲೋಮೀಟರ್ ರಸ್ತೆಯನ್ನು ದುರಸ್ತಿ ಮಾಡಿ ನಮಗೆ ಒಳ್ಳೆಯ ರಸ್ತೆಯನ್ನು ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಶಾಸಕರಿಗಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು ಈ ಒಂದು ಗ್ರಾಮಸ್ಥರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಆದರೂ ಕೂಡ ಈ ರಸ್ತೆ ಸರಿಪಡಿಸಿಲ್ಲ ಎನ್ನುವಂಥ ಮಾತನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಯಾಕಂದರೆ ಈಗಾಗಲೇ ಈ ರಸ್ತೆಯಲ್ಲಿ ಓಡಾಡ್ತಾ ಇರೋ ಅವ್ರಿಗೆ ಏನೇನು ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನು ಅವರನ್ನೇ ಕೇಳೋಣ. ನೀವು ದೃಶ್ಯಗಳು ಗಮನಿಸ್ತಾ ಇರ್ಬೋದು ಯಾವ ರೀತಿ ನೀವು ನೋಡಿ ಅದೀಗ ಆಟೋ ಟಮ್ ಆಗಿರ್ಬೋದು, ದ್ವಿಚಕ್ರ ವಾಹನ ಸವಾರರು ಯಾವ ರೀತಿ ಓಡಾಡ್ತಿದ್ದಾರೆ. ಆಟೋ ಚಾಲಕರು ಕೂಡ ತಮ್ಮ ಅಹಲನ್ನು ತೊಡ್ಕೊತಾ ಇದ್ದಾರೆ. ಏನಂತಂದರೆ ಈ ಒಂದು ರಸ್ತೆಯಲ್ಲಿ ನಿರಂತರವಾಗಿ ನಾವು ಓಡಾಡ್ತಾ ಇದ್ದರೆ ನಮ್ಮ ವಾಹನಗಳು ಖರಾಬ್ ಆಗ್ತಾ ಇದೆ, ರಿಪೇರಿ ಬರ್ತಾ ಇವೆ. ರಿಪೇರಿ ವೆಚ್ಚಕ್ಕೆ ನಾವು ಆಟೋ ಬಾಡಿಗೆ ಕೂಡ ಕಟ್ಟಕ್ಕಾಗ್ತಿಲ್ಲ. ಆಟೋ ರೆಂಟ್ ಬಾಡಿಗೆಯಲ್ಲಿ ತೊಗೊಂಡಿರ್ತೀವಿ ಡೈಲಿ ವೇಜಸ್ ಮೇಲೆ, ಅದು ಕೂಡ ಕಟ್ಟಕ್ಕಾಗ್ತಾಯಿಲ್ಲ ಎನ್ನುವಂಥ ಮಾತನ್ನು ಕೂಡ ಆಟೋ ಚಾಲಕರು ಕೂಡ ಹೇಳ್ತಾ ಇದ್ದಾರೆ. ಸದ್ಯ ನಾವು ಇಲ್ಲಿ ಇರುವಂಥ ಜನರನ್ನು ಕೂಡ ಮಾತಾಡ್ಸೋಣ. ನೀವು ನೋಡಿ ಟಮ್ ಯಾವ ರೀತಿ ಹರಸಾಹಸ ಪಟ್ಟು ರಸ್ತೆಯನ್ನು ಏರುವಂಥ ಕೆಲಸ ಮಾಡ್ತಾ ಇದೆ. ಇಲ್ಲಿರುವಂಥ ಸ್ಥಳೀಯರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಈ ರಸ್ತೆ ನಿರಂತರವಾಗಿ ಓಡಾಡ್ತಾ ಇದ್ರಿ, ರಸ್ತೆ ಯಾವ ರೀತಿ ಆಗಿದೆ ಸರ್ ಇದು? ಸರ್, ಈ ರಸ್ತೆ ಎಷ್ಟು ಹದಗೆಟ್ಟಿದೆ ಸರ್. ನಾವು ಪದೇ ನಾವು ಹೇಳ್ತಾ ಇದ್ದೇವೆ ಈ ರಸ್ತೆನ ದುರಸ್ತಿ ಮಾಡಿಕೊಡಿ. ಇಲ್ಲದಂದ್ರೆ ಸಾಕಷ್ಟು ಸ್ಕೂಲ್ಗಳದಾವ, ಸಾಕಷ್ಟು ಹಾಸ್ಪಿಟಲ್ ಅವ. ಇಲ್ಲದಂದ್ರೆ ಭಾಳಷ್ಟು ಸಮಸ್ಯೆ ಆಗ್ಲತ್ತ. ಸಣ್ಣ ಮಕ್ಕಳಿದ್ದಾನೆ ಅಂದ್ರೆ ಸ್ಕೂಲ್ ವ್ಯಾನ್ಗಳು ಇಡ್ತಾವೆ ಈ ರೋಡಿಗೆ. ಏನಾರ ಅನಾಹುತ ಆಯ್ತು ಅಂತಂದ್ರೆ ಜವಾಬ್ದಾರಿ ಯಾರು? ನಾವು ಸಾಕಷ್ಟು ಸಲ ಅಂದ್ರೆ AW ಅವರಿಗೆ AW ಅವರಿಗೆ ಸಾಕಷ್ಟು ಸಲ ಮನವಿ ಮಾಡ್ಲತ್ತಿದ್ದೀವಿ. ಆದಷ್ಟು ಬೇಗ ರಸ್ತೆ ಸರಿಪಡಿಸ್ಬೇಕಂತ ಹೇಳ್ಕೊಂಡು. ಆದ್ರೆ ಇವತ್ತಿನ ತನಕ ಏನಂದ್ರೆ ಇದು ರಸ್ತೆ ಗುಂಡಿಮಯ ಆಗಿದೆ. ಹಿಂಗೆ ಒಂದು ವರ್ಷ 1.5 ವರ್ಷ ಆಯ್ತು ಸರ್. ಸರ್, ಈಗ ಇದು ಎಷ್ಟು ಕಿಲೋಮೀಟರ್ ರಸ್ತೆ ಇದೆ, ಎಷ್ಟು ಗುಂಡಿಗಳು ಬಿದ್ದಾವ್ರಿ ಸರ್? 300 ಕಿಲೋಮೀಟರ್ ಅದ ಸರ್. ಕಮ್ಸೆ ಕಮ್ ಇಲ್ಲ ಅಂದ್ರೆ 400-500 ಏನದಂದ್ರೆ ಗುಂಡಿಗಳು ಬಿದ್ದಾವ ಸರ್. 400-500 ಗುಂಡಿಗಳು ಏನಂದ್ರೆ ಬಿದ್ದಾವ ಸರ್. ಇಲ್ಲಿಂದ ಎಷ್ಟು ಹೋಗ್ಬೇಕಂತ ಈ 3 ಕಿಲೋಮೀಟರ್ ನಾವು ರಸ್ತೆ ಸಂಚಾರ ಮಾಡ್ಬೇಕಂತ ಸರ್ ಕಮ್ಸೆ ಕಮ್ 20 to 25 ಮಿನಿಟ್ಸ್ ಬೇಕಾಗ್ತದೆ ಸರ್. ಅಷ್ಟೊಂದು ಹಳ್ಳಿ ಬರಬೇಕಾಗ್ತದೆ ಸರ್. ತುಂಬ ತೊಂದರೆ, ಜನರಿಗೆ ಏನಾದ್ರು ತೊಂದರೆ ಆಗ್ಲತ್ತ ಸರ್ ಇದ್ರ ಬರೋದು. ಈ ರಸ್ತೆ ಸುಧಾರಣೆ ಮಾಡೋಕ್ಕೋಸ್ಕರ ಅಧಿಕಾರಿಗಳಿಗೆ ಶಾಸಕರಿಗೆ ಏನು ಮನವಿ ಮಾಡಿಲ್ಲ, ಏನು ಗಮನಕ್ಕೆ ತಂದಿಲ್ಲ ಇದು? ಸರ್, AW ಅವರಿಗೆ AW ಅವ್ರ ಗಮನಕ್ಕೆ ತಂದಿದ್ದೇವೆ ಸರ್. ಅವ್ರೇನು ಹೇಳ್ತಾರ, ಮೊದ್ಲೇನ ಹೇಳೋದ್ರ ನಂತರ ಇದು ಮಳೆಗಾಲ ನಿಂದಿರಲಿ, ಮಳೆ ನಿಂತ ಏನಂದ್ರೆ ಇದು ರಸ್ತೆ ಸರಿಪಡಿಸ್ತೇವೆ ಅಂತ ಹೇಳಿದ್ರು ಸರ್. ಮಳೆ ನಿಂತ ಕಸಿಂದ ಆಲ್ರೆಡಿ ಏನಂದ್ರೆ 2 ತಿಂಗಳು ಆಯ್ತು ಈಗ. ಬಟ್ ಏನಾದ್ರು ಇದುವರೆಗೆ ಇದಕ್ಕೆ ಯಾವುದೇ ಥರದ ಏನಂದ್ರೆ ಬಂದು ನೋಡಿಲ್ಲ. ಇದು ಈಗ ಮಾಡಿದ್ರೆ ಇದಕ್ಕೆ ಡೆವಲಪ್ಮೆಂಟ್ ಆಗ್ತದೆ ಸರ್. ಮತ್ತು ಮುಂದೆ ಏನಂದ್ರೆ ಮಳೆಗಾಲ ಚಾಲು ಆಗ್ತದೆ ಸರ್. ಈಗ ಬ್ಯಾಸಿ ಆಯ್ತು ಅಂದ್ರೆ 2-3 ತಿಂಗಳದಾಗ ಈಗ ಮಾಡಿದ್ರೆ ಇದು ಕೆಲಸ ಆಗ್ತದೆ. ಬಟ್ ಅವ್ರು ಈ ಮಳೆ ನಿಂತಂದು ಮಾಡ್ತಾ ಅಂದರು. ಬಟ್ ಇಲ್ಲಿ ತನಕ ಬಂದ್ ಕಸಿದ ರಸ್ತೆ ನೋಡಿಲ್ಲ ಸರ್ ಅವರು. ಇಲ್ಲ, ಇದಿಷ್ಟು ಏನು ಈ ಸ್ಥಳೀಯರ ಮಾತು. ಇಲ್ಲಿ ಇನ್ನೊಬ್ರದಾಗ ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ 3 ಕಿಲೋಮೀಟರ್ ರಸ್ತೆಯಲ್ಲಿ ಸುಮಾರು ಗುಂಡಿಗಳು ಬಿದ್ದಾವ, ಧೂಳುಮಯ ರಸ್ತೆ ಆಗೈತಿ. ಇಲ್ಲಿ ಓಡಾಡ್ಬೇಕಂದ್ರೆ ಏನೇನು ಸಮಸ್ಯೆ ಆಗತ್ತ ನಿಮಗೆ? ಸರ್, ಮೊಟ್ಟ ಮೊದಲಿಗೆ ಏನಪ್ಪ ಅಂದ್ರೆ ನಂಬಿದ್ದು ಏನಪ್ಪ ಅಂದ್ರೆ ಈ ಹೈದರಾಬಾದ್ ಕರ್ನಾಟಕ ಏನು ತಾಲೂಕುಗಳಿದ್ದಾವೆ, ಜಿಲ್ಲೆಗಳಿದ್ದಾವೆ, ಆ ಒಂದು MLA ಅವ್ರಿಗೆ ಏನಂದ್ರೆ KKDB ಅನುದಾನದಿಂದ ಏನೋ ಸುಮಾರು ಏನಂದ್ರೆ ಒಂದು 70 ಕೋಟಿ ರೂಪಾಯಿ ಅನುದಾನ ಬರ್ತಾಯಿದೆ ಸರ್. ಆದರೆ ನಮ್ಮ ಬಸವ ಕಲ್ಯಾಣಕ್ಕೆ ಏನು 70 ಕೋಟಿ ರೂಪಾಯಿ ಅನುದಾನ ಬರ್ತಾ ಇದ್ದದ, ಅದು ಅನುದಾನ ಎಲ್ಲ ಹೋಯ್ತಾ ಇದೆ ಏನಿದೆ ಅಂತ ಯಾರಿಗೂ ಗೊತ್ತಾಯ್ತಲ್ಲ. ಯಾಕಂದ್ರೆ MLA ಸಾಬ್ರಿಂದ ನಿರ್ಮಿತಿ ಕೇಂದ್ರದಲ್ಲಿ ಕೊಟ್ಟು ಬೀಳತ್ತಾರೆ ಸರ್. ನಿರ್ಮಿತಿ ಕೇಂದ್ರದಲ್ಲಿ ಕೊಟ್ಟು ಬಿಡದ ನಂತರ ಏನಂದ್ರೆ ಅದು ಬಜೆಟ್ ಯಾಕಡೆ ಹೋಗ್ತದೆ ಗೊತ್ತಿಲ್ಲ. ಬಸವ ಕಲ್ಯಾಣ ಶಾಸಕರು ಏನಪ್ಪ ಅಂದ್ರೆ ನಾ MLA ಆಗಿ ನಾ ಧೂಳು ಮುಕ್ತ ಬಸವ ಕಲ್ಯಾಣ ಮಾಡ್ತಾ ಅಂದ್ರು ಸರ್. ಇನ್ನೂ ಧೂಳು ಮುಕ್ತ ಬಸವ ಕಲ್ಯಾಣ ಆಗಿಲ್ಲ ಸರ್. ಈಗ ಶಿವಪುರದಿಂದ ಮತ್ತು ನಾರಾಯಣಪುರ ಗ್ರಾಮಕ್ಕೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಇಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಎಮರ್ಜೆನ್ಸಿ ಬಂದ ಟೈಮ್ದಾಗ ಹೆಂಗೆ ಮಾಡ್ತೀರಿ ಸರ್? ಒಂದೊಂದ್ಸಲ ಪೇಷಂಟ್ಗಳು ಅರ್ಧ ಹಾದಿಗೆ ಸತ್ತೋಯ್ತಾರೆ ಸರ್. ಡೆಲಿವರಿ ಆಂಬುಲೆನ್ಸ್ದಾಗೆ ಆಯ್ತವೆ ಸರ್. ಮತ್ತು ಇಂಥದ್ದು ನೋಡಿ ಆಟೋದವ್ರು ಏನಂತಾರೆ, ನಾವು ಬರಲ್ಲಂತಾರೆ ಸರ್. ನಾವು ಕಿರೆ ಒಯ್ಯಲ್ಲಪ್ಪ, ಈ ರೋಡ್ಲಿನ ಒಯ್ಯಲತ್ತಾರ, ಅಷ್ಟು ನಮಗೆ ತಕ್ಲೀಫ್ ಅಲ್ತ. ಅವ್ರಿಗೆ ಆಟೋ ನಡ್ಸ್ಲಿಕ್ಕೆ ಆಗ್ಲಕ್ಕ ಉಂಟು ಸರ್. ಆ ಬೈಕಿನ ನೋಡಿದ್ರೆ ಸಮಸ್ಯೆ ನೀವು ಹೇಳಕ್ಕೆ ಹೋಗ್ಬೇಡಿ ಸರ್. ಮಕ್ಕಳಿಗೆ 2-3 ಮಕ್ಕಳಿಗೆ ಸ್ಕೂಲ್ ಬಿಡಬೇಕಾದ್ರೆ ಮಕ್ಕಳು ಜರ್ನಿ ಜಂಪಿನಾಗ ಏನಾದರೂ ಅದನ್ನು ಬಿದ್ದು ಬಿಡ್ತಾರೆ ಸರ್. ಅಂದ್ರೆ ಅಂಥ ಅನಾಹುತ ಆಗ್ತಾ ಇದ್ದಾವೆ ಸರ್. ಇದು MLA ಅವರಿಗೂ ಕುನದ ಇದು ಏನದ ಅಂತೇಳಿ ವಾಸ್ತವ. ಬಟ್ ಇದ್ರ ಬಗ್ಗೆ ಯಾಕೆ ಕ್ರಮ ತೊಗೊಂಡ್ರ, ಅಧಿಕಾರಿಗಳು ಯಾಕೆ ಕ್ರಮ ತೊಗೊಂಡ್ರ ಏನು ಗೊತ್ತಾಯಿಲ್ಲ ಸರ್. ಯಾಕಂದ್ರೆ ಎಲ್ಲರೂ ಅಧಿಕಾರಿಗಳು ಏನಂದ್ರೆ ಏನು ಗೊತ್ತಿದೆ ಅದು ಯಾರು ಇದ್ದಾರೆ ಅವ್ರು ಸರಿ ಶಾಮಿಲ್ ಇದ್ದಾರೆ ಅಂತೇಳಿ ನಮಗೆ ಮೇಲ್ಮಾತಿ ಅನ್ಸ್ಲತ್ತದ ಸರ್. ಸರ್, ಇದು ಸುಮಾರು 3 ವರ್ಷದಿಂದ ಇದೇ ಥರ ಸಮಸ್ಯೆ ಇದೆ ಸರ್.
ಮಳೆಗಾಲದಾಗ ಅಂತೇನು ಸರ್, ಮಳೆಗಾಲ ಇದೆ, ಇದು ಟೆಂಡರ್ ಆಗಿದೆ, ನಾವು ಮಳೆಗಾಲ ನಂತರ ಮಾಡ್ತೇವೆ ಅಂದ್ರು ಸರ್. ಮಳೆಗಾಲ ಮುಗಿದು ಈಗ ಮತ್ತೊಂದು ಮಳೆಗಾಲ ಬರ್ಲಾಕ ರೆಡಿ ಆಗ್ತದೆ ಸರ್, ಇನ್ನೂ ಮಾಡಿಲ್ಲ. ಇವು ಗುಂಡಿಗಳು ಮುಚ್ಚಲಾಕೆ 25 ಲಕ್ಷ ರೂಪಾಯಿ CMC ಟೆಂಡರ್ ಆಗಿದೆ ಸರ್. ಈ ಶಿವಪುರ ರೋಡ್ಲಿಂದ ನಾಣಪುರ ತಕರಿ, ನಾಣಪುರ ಕಾಸವರೆಗೆ ಎಲ್ಲಿ CMCದಲ್ಲಿ. ಈ ಮಾತಿಂದ CMC ಕಮಿಷನರ್ ಏನಂದ್ರೆ ಪೊಲೀಸ್ ಸ್ಟೇಷನ್ದಲ್ಲಿ ಕೂಡ ಹೇಳಿದ್ರು, ಮಳೆಗಾಲ ನಂತರ ನಾವು ಮಾಡ್ತೇವೆ ಅಂತೇಳಿ ದೊಡ್ಡ ದೊಡ್ಡ ಮಾತು ಹೇಳಿದ್ರು. ಅಧಿಕಾರಿಗಳು ಆ ನಂತರ ಏನೂ ಮಾಡಿಲ್ಲ ಸರ್. ಕ್ಯಾರೇ ಇಲ್ಲ ಸರ್, ನಾ ಅಧಿಕಾರಿ ಕ್ಯಾರಿಲ್ಲ, ನಾ ರಾಜಕೀಯ ವ್ಯಕ್ತಿಗಳಿಗೆ ಕ್ಯಾರ ಅಂತಿಲ್ಲ. ತಮ್ಮದು ಇದನ್ನೇ ಮಾತಾರ. ಈ ಗುಂಡಿಗೋದಾಗ ಎಷ್ಟೋ ಮಂದಿ ಸತ್ತಿ. ಅಧಿಕಾರಿಗೆ ಏನು ಹೇಳ್ತೀರಿ? ನಾವು ಶಾಸಕರಿಗೆ ಅದು ಒಂದೇ ಹೇಳ್ತೇವೆ ಸರ್, ನೀವು ದೊಡ್ಡ ದೊಡ್ಡ ಮಾತು ಹೇಳಕೋಬೇಡ್ರಿ. ಏನು ಹಳ್ಳಿ ಜನಾರ, ಏನು ಈ ನಾಣಪುರ ಗ್ರಾಮದವ್ರೇನು ಮುಗ್ಧ ಜನಾರ, ನಿಮಗೆ ಸುಮಾರು ಏನಪ್ಪ ಅಂದ್ರೆ ಬಹುಮತ ಕೊಟ್ಟಿದ್ದಾರೆ ನಾಣಪುರ ಜನ. ಆದರೆ ಇವತ್ತಿನ ತಗ ನೀವು ನಾಣಪುರ ಗ್ರಾಮದವ್ರಿಗೆ ಏನಪ್ಪ ಅಂದ್ರೆ ಒಂದು ಒಳ್ಳೆ ರೀತಿ ಸೌಲಭ್ಯ ನೀಡ್ತಿಲ್ಲ. ಇವ ನಾಣಪುರ ಗ್ರಾಮಕ್ಕೆ ನೀವು ಕಡೆಗಣಿಸ್ತಾ ಇದ್ರಿ. ಇವನ್ ಅದು ಒಂದು ನಮ್ಮ ಗ್ರಾಮದಲ್ಲಿ ಹಳೆಯ ಪುರಾತತ್ವ ಇಲಾಖೆಯಿಂದ ಶಿವ ಮಂದಿರ ಇದೆ. ಇದಿಷ್ಟು ಏನೋ ಇಲ್ಲಿನ ಜನರ ಮಾತು. ಈಗಾಗಲೇ ಈ ರಸ್ತೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದಾವೆ, ಸಾಕಷ್ಟು ಅವಘಡಗಳಾಗ್ತಾ ಇವೆ. ಹೀಗಾಗಿ ರಸ್ತೆಯನ್ನು ಶೀಘ್ರವಾಗಿ ದುರಸ್ತಿ ಮಾಡಬೇಕು ಎನ್ನುವಂಥ ಒತ್ತಾಯವನ್ನು ಇಲ್ಲಿನ ಜನರು ಮಾಡ್ತಾ ಇರುವಂಥದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.